ನೀವು ಯಾರಿಗೇ ಒಬ್ರಿಗೂ ಕೂಡ ಮನಸ್ಸನ್ನು ನೋಯಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ಏನೋ ಒಂದು ಮನಸ್ಸು ಒಡೆಯುವಂಥ ಕೆಲಸ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಬೇಕು ಅಂದ್ಕೊಂಡು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ಅದು ವ್ಯರ್ಥ ಪ್ರಯತ್ನ. ಅದರಿಂದ ಸಿಗುವಂಥದ್ದು ಬರೀ 0 ಫಲಿತಾಂಶ ಮಾತ್ರ. ನಿಮಗೆ ಕರ್ಮ ಅನುಭವಿಸಲೇಬೇಕಾಗ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕನ್ಯಾ ರಾಶಿಯ ವರ್ಷಾಂತ್ಯದ ಅಂದರೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ 2020-25ನೇ ಸಾಲಿನ ಈ 12 ತಿಂಗಳಲ್ಲಿ ಅತಿ ಉತ್ತಮವಾದಂಥ ತಿಂಗಳು ಅಂತಂದರೆ ಈ ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ. ಖಂಡಿತವಾಗ್ಲೂ ಕೂಡ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಪ್ರಥಮದಲ್ಲಿ ಈ ಗ್ರಹಗಳ ವಿಚಾರಕ್ಕೆ ಬಂದರೆ ಶುಕ್ರ ಮತ್ತು ಬುಧ ತೃತೀಯ ಭಾವದಲ್ಲಿರುವುದು ಅತಿ ಉತ್ತಮವಾದಂಥದ್ದು ಫಲಿತಾಂಶ ಸಿಗ್ತದೆ, ಮುಂದೆ ಹೇಳ್ತೇನೆ ನಾನು. ಅದೇ ರೀತಿಯಾಗಿ ದಶಮದಲ್ಲಿ ಗುರು. ಈ ದಶಮದಲ್ಲಿ ಗುರು ಇದ್ದಾಗ ಏನಾಗ್ತದೆ ಕೇಳಿದ್ರೆ ಒಂದು ರೀತಿ ಗುರುಬಲ ಇದ್ದಂಗೆ ನಿಮಗೆ. ಖಂಡಿತವಾಗ್ಲೂ ಕೂಡ ಇದರಿಂದ ಉತ್ತಮವಾದಂಥ ಒಂದು ಲಾಭ ಫಲಗಳನ್ನು ನೀವು ಅಪೇಕ್ಷಿಸಬಹುದು, ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ಪ್ರಥಮವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂಥ ಮಾಸ ಅಂತಂದರೆ ಈ ಡಿಸೆಂಬರ್ ಮಾಸ ಕನ್ಯಾ ರಾಶಿಯವರಿಗೆ. ತಾವು ಏನೆಲ್ಲ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರಿ ಅಥವಾ ಏನೆಲ್ಲ ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ರಿ, ಯಾರೆಲ್ಲ ಬಂದುಬಿಟ್ಟು ಒಂದು ಪ್ರೊಫೆಷ್ನಲಿ ಕೆಲವೊಂದಿಷ್ಟು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದವರು, ಅದು ಬ್ಯಾಂಕ್ ಆಗಿರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, IAS ಇರ್ಬೋದು, KS ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದವ್ರಿಗೂ ಕೂಡ ಅತಿ ಉತ್ತಮವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮ ಅಗತ್ಯ ಇರ್ತದೆ. ಖಂಡಿತವಾಗ್ಲೂ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ, ಓದಿ, ಚೆನ್ನಾಗಿ ನಿಮಗೆ ವಿದ್ಯೆ ತಲೆಗತ್ತುವಂಥದ್ದು ಈ ಡಿಸೆಂಬರ್ ಮಾಸದಲ್ಲಿ ಆಗ್ತದೆ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ಅನುಕಂಪದ ಸಾಲ ಕೊಡೋಕೆ ಹೋಗಬೇಡಿ ಯಾರಿಗೂ ಕೂಡ. ಅವನು ನನ್ನ ಫ್ರೆಂಡು ಕಷ್ಟದಲ್ಲಿದ್ದಾನೆ, ತುಂಬ ಕಷ್ಟದಲ್ಲಿದ್ದಾನೆ, ಏನೋ ಆಗೋಗಿದೆ ಅಂದ್ಕೊಂಡ್ಬಿಟ್ಟು ನೀವು ಕಣ್ಣು ಮುಚ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಇರುವಂಥ ಒಂದು ದುಡ್ಡನ್ನು ಅವ್ರಿಗೆ ಕೊಡೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಈ ಅನುಕಂಪದ ಸಾಲ ಕೊಟ್ಟರೆ ಮತ್ತೆ ನಿಮಗದು ವಾಪಸ್ ಬರೋದಿಲ್ಲ. ಹಾಗಾಗಿ ಯಾರಿಗಾದರೂ ಅಂತಹ ಕಷ್ಟದ ಪರಿಸ್ಥಿತಿ ಇದ್ದರೆ ಒಂದು ಸ್ವಲ್ಪ ಅಳೆದು ತೂಗಿ ನೋಡಿಬಿಟ್ಟು ನೀವು ಕೊಡುವುದು ಅತಿ ಸೂಕ್ತ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ನೀವು ನಿಮ್ಮ ಹಣವನ್ನು ನೀವು ಕಳ್ಕೊಳ್ತೀರ ಈ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟರೆ. ಆದರೆ ಅಂಥದಕ್ಕೆ ನಾನು ಹೇಳಿದ್ನಲ್ಲ, ಅಂಥ ಕಷ್ಟದ ಪರಿಸ್ಥಿತಿ ಇದ್ದರೆ ನೋಡಿಬಿಟ್ಟು ಕೊಡಬೇಕು ನೀವು. ಅದು ನೋಡ್ದೇ ಕಣ್ಣು ಮುಚ್ಕೊಂಡು ಕೊಡೋಕೆ ಹೋಗಬೇಡಿ. ಇಷ್ಟು ದಿನ ಯಾರ್ದೆಲ್ಲ ಮನೇಲಿ ಒಂದು ಸ್ವಲ್ಪ ಕಿರಿಕಿರಿ ಇತ್ತು, ಗಲಾಟೆಗಳಿತ್ತು ಅಥವಾ ಮುನಿಸುಗಳಿತ್ತು, ಎಲ್ಲರ ಮನೆ ದೋಸೆನೂ ತೂತೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತದೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಇರ್ತದೆ. ಆದರೆ ಅಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆಗಿರಲಿ, ದೊಡ್ಡ ಜಗಳನೇ ಆಗಿರಲಿ, ಅದೆಲ್ಲ ಬಂದುಬಿಟ್ಟು ಒಂದು ಫುಲ್ ಸ್ಟಾಪ್ ಬೀಳುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತದೆ. ಹಾಗಾಗಿ ಕುಟುಂಬದಲ್ಲಿ ಒಂದು ಸೌಖ್ಯ ಮತ್ತು ಸಂಗಾತಿಯ ಜೊತೆಗೆ ಒಂದು ಒಡನಾಟ ಜಾಸ್ತಿ ಆಗುವಂಥದ್ದು, ಅವ್ರ ಜೊತೆಗೆ ಅನ್ಯೋನ್ಯತೆಯಿಂದ ಇರುವಂಥ ಒಂದು ಭಾಗ್ಯ ಈ ಡಿಸೆಂಬರ್ ತಿಂಗಳಲ್ಲಿದೆ. ವಿಶೇಷವಾಗಿ ಇದು ತಾವು ಕೇಳಿಸ್ಕೊಳ್ಳೇಬೇಕು ಈ ಲೈನನ್ನು. ಅದೃಷ್ಟ ಈ ತಿಂಗಳು ತುಂಬ ಚೆನ್ನಾಗಿದೆ, ನಿಮ್ಮ ಜೊತೆಗೇನೇ ಇದೆ. ನೀವೇನೇ ಮಾಡಿದರೂ ಕೂಡ ಒಂದು ಸ್ವಲ್ಪ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ಜಾಸ್ತಿ ಆಗುವಂಥದ್ದಾಗ್ತದೆ ಕನ್ಯಾ ರಾಶಿಯವರಿಗೆ. ನೀವು ಪ್ರಯತ್ನ ಮಾಡುವಂಥ ದಾರಿ ಇದೆಯಲ್ಲ, ಅದು ಮಾತ್ರ ಕರೆಕ್ಟಾಗಿರಬೇಕು. ಯಾವುದೇ ರೀತಿಯಾದಂಥ ಯಾರಿಗೊಬ್ರಿಗೂ ಮೋಸ ಆಗಬಾರ್ದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗೂ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಅದೃಷ್ಟ ಹೇಳುವಂಥದ್ದು ನಿಮ್ಮ ಕೈ ಹಿಡಿತದೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ಈ ಡಿಸೆಂಬರ್ ತಿಂಗಳು ಅತಿ ಉತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ. ಸಂಗಾತಿಯಿಂದ ಉತ್ತಮವಾದಂಥ ಒಂದು ಬೆಂಬಲ. ಯಾರೆಲ್ಲ ಸಂಗಾತಿ, ನೀವು ಕನ್ಯಾ ರಾಶಿಯವರಾದರೆ ನಿಮ್ಮ ಹೆಂಡತಿಯಿಂದ ಒಂದು ಉತ್ತಮವಾದಂಥ ಬೆಂಬಲ, ನೀವು ಹೆಣ್ಣಾದರೆ ನಿಮ್ಮ ಗಂಡನಿಂದ ಒಂದು ಉತ್ತಮವಾದಂಥ ಬೆಂಬಲ ಸಿಗುವಂಥದ್ದು. ಅದು ಯಾವುದೋ ಒಂದು ಫೈನಾನ್ಷಿಯಲಿ ಇರ್ಬೋದು ಅಥವಾ ಯಾವುದೋ ಒಂದು ಮಾರಲ್ ಸಪೋರ್ಟ್ ಇರ್ಬೋದು. ಎಲ್ಲ ದುಡ್ಡಿಂದನೇ ಅಂದ್ಕೊಂಡು ನಾನು ಹೇಳೋದಿಲ್ಲ. ಕೆಲವೊಂದಿಷ್ಟು ಜನ ಬೆಂಬಲಕ್ಕೆ ನಿಂತರೆ ಕೋಟಿಗಟ್ಟಲೆ ರೂಪಾಯಿ ಕೊಟ್ಟಂಗೆ ಇರ್ತದೆ ಸಂಗಾತಿ ನಮ್ಮ ಜೊತೆಗಿದ್ದಾಗ. ಆ ರೀತಿಯಾದಂಥ ಒಂದು ಬೆಂಬಲ ನಿಮ್ಮ ಸಂಗಾತಿಯಿಂದ ಸಿಗುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಆಗ್ತದೆ. ಖಂಡಿತವಾಗಲೂ ಕೂಡ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಳ್ಳೆಯದಾಗೇ ಆಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ. ಆಯಿತಾ? ಇನ್ನು ಕಂಕಣ ಭಾಗ್ಯ. ಯಾರೆಲ್ಲ ಕನ್ಯಾ ರಾಶಿಯವರಿಗೆ ಮದುವೆ ಆಗಿರಲಿಲ್ಲ, ಹುಡುಕ್ತಾನೆ ಇದ್ರಿ, ಗಂಡಾಗಲಿ ಹೆಣ್ಣಾಗಲಿ, ಈ ತಿಂಗಳಲ್ಲಿ ನಿಮಗೆ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದು ಇದೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಪ್ರಯತ್ನ ಮಾಡ್ಬೋದು. ಇನ್ನೊಂದು, ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಈ ಕನ್ಯಾ ರಾಶಿಯವರಿಗೆ, ಆ ವಿಚ್ಛೇದನ ಆದವರಿಗೂ ಕೂಡ ಮದುವೆಯ ಭಾಗ್ಯ ಹೇಳುವಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಮದುವೆ ಆಗಬೇಕಾದ್ರೆ ಅದು ಅವಿವಾಹಿತರಿರಲಿ, ವಿಚ್ಛೇದಿತರಾಗಿರಲಿ, ಸ್ವಲ್ಪ ಬ್ಯಾಕ್ಗ್ರೌಂಡೆಲ್ಲ ಪರಿಶೀಲನೆ ಮಾಡಿ ಮದುವೆ ಆಗಿ. ಯಾಕಂತಂದರೆ ಅರ್ಜೆಂಟಲ್ಲಿ ಮದುವೆ ಆಗಿಬಿಟ್ರೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಆದರೆ ಆಮೇಲೆ ಆ ತೊಂದರೆ ಹೇಳುವಂಥದ್ದು ನಿಮ್ಮ ತಲೆ ಮೇಲೆ ಬರ್ತದೆ ಬಿಟ್ಟರೆ ಬೇರೆಯವ್ರ ತಲೆ ಮೇಲೆ ಹೋಗೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ. ಗಂಡಿನ ಕಡೆಗಾದರೆ ಹೆಣ್ಣಿನ ಕಡೆ ಕರೆಕ್ಟಾಗಿ ನೋಡ್ಕೋಬೇಕು, ಹೆಣ್ಣಾದರೆ ಗಂಡಿನ ಕಡೆಗೆ ಪರಿಶೀಲನೆ ಮಾಡಿಬಿಟ್ಟು ನೋಡಿ. ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಮದುವೆಯಾಗಿ ಖಂಡಿತವಾಗಲೂ ಕೂಡ ಈ ಕಂಕಣ ಭಾಗ್ಯ ಹೇಳುವಂಥದ್ದು ಇದೆ. ಅದು ಹಾಗೆ ಆಗ್ತದೆ ಮತ್ತು ಅತಿ ಉತ್ತಮ ಕೂಡ ಇದೆ ಭವಿಷ್ಯ. ಉದ್ಯೋಗದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಈ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ತುಂಬ ಉತ್ತಮವಾದಂಥ ಒಂದು ಅಭಿವೃದ್ಧಿ ಆಗುವಂಥದ್ದು. ಆರ್ಟ್ ಅಂತಂದರೆ
ಒಂದು ನಟನೆ ಆದರೂ ಕೂಡ ಬಂತು, ಒಂದು ಡ್ರಾಯಿಂಗ್ ಆದರೂ ಬಂತು, ಒಂದು ಪೇಂಟಿಂಗ್ ಆದರೂ ಬಂತು, ಅಥವಾ ಈ ಸೆಟ್ ವರ್ಕ್ ಮಾಡ್ತಾರಲ್ಲ, ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದಿಷ್ಟು ಡಿಸೈನ್ ಸೆಟ್ ಮಾಡ್ತಾರೆ. ಕಲೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಅಭಿವೃದ್ಧಿಯತ್ತ ತಗೊಂಡು ಹೋಗ್ತದೆ, ಪ್ರಗತಿಯತ್ತ ತಗೊಂಡು ಹೋಗ್ತದೆ. ಹಣಕಾಸು ಕೂಡ ಯಥೇಚ್ಛವಾಗಿ ಬರ್ತದೆ. ಅದು ಕಲೆಗೆ ಸಂಬಂಧಪಟ್ಟ ಉದ್ಯೋಗನ ಮಾಡ್ಬೋದು, ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ಸು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಕೆಲವೊಂದಿಷ್ಟು ಊಹಿಸಲಾಗದಂಥ ವಿಸ್ಮಯಕಾರಿ ಘಟನೆಗಳು ನಡೆಯುವಂಥದ್ದಿದೆ ಈ ಡಿಸೆಂಬರ್ ತಿಂಗಳಲ್ಲಿ. ವಿಸ್ಮಯಕಾರಿ ಘಟನೆ ಅಂತಂದರೆ ನೀವೇನು ಹೆದರಬೇಕಾಗಿಲ್ಲ. ಎಲ್ಲೋ ಒಂದು ಕಡೆಗೆ ಸರ್ಪ್ರೈಸ್ ಆಗಿ ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ಗೆ ಭೇಟಿಯಾಗ್ಬೋದು, ಅಥವಾ ಸರ್ಪ್ರೈಸ್ ಆಗಿಬಿಟ್ಟು ನಿಮಗೆ ಯಾವುದೋ ಒಂದು ಆಕಸ್ಮಿಕವಾಗಿ ಯಾವುದೋ ಒಂದು ಧನಾಗಮನ ಆಗ್ಬೋದು. ಅದು ವಿಸ್ಮಯನೇ ಅನಿಸ್ತದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಸಡನ್ ಆಗಿ ಇಂಥವೆಲ್ಲ ಕೆಲವೊಂದಿಷ್ಟು ಘಟನೆಗಳು ಅದು ನಿಮಗೆ ತುಂಬ ಖುಷಿ ಕೊಡ್ತದೆ, ಸುಖ ಕೊಡ್ತದೆ ಹೇಳುವಂಥದ್ದು ಇಲ್ಲಿ ಈ ಗೋಚಾರ ಫಲದಲ್ಲಿ ಕಾಣ್ತದೆ. ಇಷ್ಟೆಲ್ಲ ಹೇಳಿದ್ರಿ ಸರ್, ನಾನು ಇದ್ದಂಗೆ ಇದ್ದೀನಿ, ಏನು ಮಾಡೋದು ಅಂದ್ಕೊಂಡು ಕೇಳೋರಿಗೆ ನಾನು ಇವಾಗ ಹೇಳ್ತಿರೋದು ನಿಮ್ಮ ರಾಶಿಯ ಗೋಚಾರ ಫಲ, ಆಯಿತಾ? ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನೀವು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ಏನು ಹೇಳುವಂಥದ್ದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಗೊತ್ತಾಗ್ತದೆ. ನಿಮ್ಮ ಕೆರಿಯರ್ ಏನು ಹೇಳುವಂಥದ್ದು, ನಿಮ್ಮ ಅದೃಷ್ಟ ಏನು ಹೇಳುವಂಥದ್ದು, ನಿಮ್ಮ ಹಣಕಾಸು ಸ್ಥಿತಿ ಏನು ಅಂದ್ಕೊಂಡು ಹೇಳುವಂಥದ್ದು, ನಿಮ್ಮ ವೈವಾಹಿಕ ಜೀವನ ಏನು ಹೇಳುವಂಥದ್ದು ನಿಮ್ಮ ಜನ್ಮ ಕುಂಡಲಿಯಲ್ಲಿ 100% ಗೊತ್ತಾಗುತ್ತೆ. ನಿಮ್ಮ ಜನ್ಮ ಕುಂಡಲಿ ಹೇಳುವಂಥದ್ದು ಒಂದು ನಿಮ್ಮ DNA ಇದ್ದಾಗೇ, ಅದರಲ್ಲಿ ಪ್ರತಿಯೊಂದು ಬರ್ಕೊಂಡೇ ಇರ್ತದೆ. ಆದರೆ ಅದನ್ನು ನೋಡಿ ಪರಿಶೀಲನೆ ಮಾಡುವವರು, ಅದರ ಬಗ್ಗೆ ಮಾತಾಡೋರು ನುರಿತವರಾಗಿರಬೇಕು. ಅಂಥ ಒಳ್ಳೆಯ ವ್ಯಕ್ತಿಗಳಿಗೆ ತೋರಿಸಿ. ಮುಂದೆ ನೋಡೋದಿದ್ದರೆ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಲ್ಲಿ ಒಂದು ವಿಶೇಷವಾಗಿ ನಿಮ್ಗೆ ಹೇಳಬೇಕು ಏನಂತಂದರೆ, ನೀವು ಯಾರ ಹತ್ರ ಈ ತಿಂಗಳಲ್ಲಿ ಸಾಲ ಕೇಳೋಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮ ಹತ್ರ ಸಾಲ ಕೇಳಿದ್ರು ಕೂಡ ಕೊಡೋಕ್ಕೆ ಹೋಗಬೇಡಿ. ಇದೊಂದು ತಿಂಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಯಾರಾದರೂ ಕೇಳಿದರೆ, ನೀವೇನಾದರೂ ತೊಗೊಳೋದಿದ್ರು ಕೂಡ ಇದೊಂದು ತಿಂಗಳು ಪೋಸ್ಟ್ಪೋನ್ ಮಾಡಿ. ಅದು ಯಾರೇ ನಿಮ್ಮ ಫ್ರೆಂಡ್ಸು ಆಗಿರ್ಬೋದು, ಅಥವಾ ನಿಮ್ಮ ದಾಯಾದಿನೇ ಆಗಿರ್ಬೋದು, ಸಂಬಂಧಿಗಳೇ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫೈನಾನ್ಸ್ ಕಂಪ್ನಿನೂ ಇರ್ಬೋದು. ನೀವು ಸಾಲ ತೊಗೊಂಡ್ರೆ ಮತ್ತು ವಾಪಸ್ ಮಾಡೋದು ಕಷ್ಟ ಆಗ್ತದೆ. ನೀವು ಕೊಟ್ಟರೆ ಮತ್ತು ಅದು ವಾಪಸ್ ಬರೋದಿಲ್ಲ. ಅದು ಸ್ನೇಹಿತರೇ ಆಗಿರಲಿ, ಯಾರೇ ಆಗಿರಲಿ, ಅದು ಬರಬೇಕು ಅಂತಂದರೆ ಹರೇ ರಾಮ ಅಂದ್ಕೊಂಡು ನೀವು ವರ್ಷಾನುಗಟ್ಟಲೆ ವೇಟ್ ಮಾಡಬೇಕಾಗತ್ತೆ. ಅದಕ್ಕೇ ಆ ಥರದ್ದು ಈ ತಿಂಗಳಲ್ಲಿ ಇಂಥ ಸಾಲ ಕೊಡೋಕ್ಕೂ ಹೋಗಬೇಡಿ, ತಗೊಳ್ಳೋಕ್ಕೂ ಹೋಗಬೇಡಿ. ಇನ್ನು ಗುರು ದಶಮದಲ್ಲಿರುವಂಥದ್ದು, ಗುರು ದಶಮದಲ್ಲಿದ್ದಾಗ ಏನಾಗ್ತದೆ ಕೇಳಿದ್ರೆ, ನಿಮ್ಮ ಒಂದು ಶಿಸ್ತಿನ ಜೀವನ ನೀವು ಪಾಲನೆ ಮಾಡಿ ಅದರ ಪ್ರಕಾರ ನೀವು ಕೆಲಸ ಮಾಡ್ಕೊಂಡು ಹೋದರೆ ಉತ್ತಮವಾದಂಥ ಅಭಿವೃದ್ಧಿ ನಿಮಗೆ ಬರ್ತದೆ. ಎಲ್ಲೋ ಒಂದು ಕಡೆಗೆ ಅನ್ಯ ಮಾರ್ಗದಲ್ಲಿ ನೀವೇನಾದರೂ ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಕೊಂಡು ಹೋದರೆ ಅಲ್ಲಿ ನಿಮಗೆ ಗುರುವಿನಿಂದ ಯಾವುದೇ ರೀತಿಯಾದಂಥ ಒಂದು ಬಲ ಹೇಳುವಂಥದ್ದು ಸಿಗೋದಿಲ್ಲ, ಅಥವಾ ಬೆಂಬಲ ಹೇಳುವಂಥದ್ದು ಸಿಗೋದಿಲ್ಲ. ಹಾಗಾಗಿ ಮೊದಲೇ ಈ ಕನ್ಯಾ ರಾಶಿಯವರು ತುಂಬ ಶಿಸ್ತುಬದ್ಧವಾದಂಥ ವ್ಯಕ್ತಿಗಳು, ನನಗೆ ಗೊತ್ತಿರುವಂಥ ವಿಚಾರ ಅದು. ಆ ನಿಮ್ಮ ಏನು ಶಿಸ್ತು ಇದೆ, ಬಾಲ್ಯದಿಂದ ಏನು ನೀವು ಆ ಶಿಸ್ತನ್ನು ಪಾಲಿಸ್ಕೊಂಡು ಬಂದಿದ್ರಿ, ಆ ಪ್ರೊಫೆಷ್ನಲಿಸಮ್ ಏನಿದೆ ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋಗಿ ಖಂಡಿತವಾಗಲೂ ಕೂಡ ಈ ಗುರುಗ್ರಹದಿಂದ ಉತ್ತಮವಾದಂಥ ಫಲ ಹೇಳುವಂಥದ್ದು ನಿಮಗೆ ಸಿಗ್ತದೆ. ಇಷ್ಟೆಲ್ಲ ಮಾಡಿದರೂ ಕೂಡ ನಂಗೆ ತೊಂದರೆ ಇದೆ, ಯಾವುದೋ ಒಂದು ಏಳಿಗೆ ಆಗ್ತಿಲ್ಲ, ಸ್ವಲ್ಪ ಅದರಲ್ಲಿ ತಪ್ಪು ಹೋಗ್ತದೆ ಅಂದ್ಕೊಂಡು ಹೇಳೋರು ಇದ್ದರೆ, ನಿಮಗೆ ಸರಳ ಪರಿಹಾರ ಅಂದ್ಕೊಂಡಂದರೆ ಮಂಜುನಾಥ ಸ್ವಾಮಿಯ ಆರಾಧನೆ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯನ್ನು ಅರ್ಪಿಸಿ, ಅಭಿಷೇಕವನ್ನು ಮಾಡಿಸಿ, ಸಿಂಪಲ್ಲು ಅಷ್ಟು ಮಾಡಿಸಿ, ನೀವು ಖಂಡಿತವಾಗಲೂ ಕೂಡ ನಿಮ್ಗೆ ಒಳ್ಳೆಯದಾಗ್ತದೆ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಶುಭ ಕೆಲಸ ಆಗಬೇಕಾದ್ರೆ ಅದರಲ್ಲಿ ಅಶುಭ ಆಗ್ತದೆ ಅಂದ್ಕೊಂಡು ನಿಮ್ಗೆ ಗೊತ್ತಾಯಿತು ಅಂದ ತಕ್ಷಣ ಅದಕ್ಕಿಂತ ಮೊದಲಿಂದನೇ ಪಾಲನೆ ಮಾಡ್ಕೊಂಬಂದರೆ ಒಳ್ಳೆಯದು. ಇಲ್ಲ ಇದರಲ್ಲಿ ನನಗೆ ತೊಂದರೆ ಇದೆ, ಅಶುಭನೇ ಆಗ್ತದೆ ಅಂದ್ಕೊಂಡು ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ನೀವು ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ, ಒಂದು ದರ್ಶನ ಮಾಡಿ, ಹಾಗೆ ಅಲ್ಲಿ ನಿಮ್ಮ ಏನು ಪ್ರಾರ್ಥನೆ ಇದೆಯೋ ಸಲ್ಲಿಸ್ಕೊಂಡ್ಬಿಟ್ಟು ಬನ್ನಿ. ಇನ್ನು ಮುಂದೆ ನೋಡೋದಿದ್ರೆ, ಯಾವುದೇ ಒಂದು ನಿಮ್ಮ ಭವಿಷ್ಯದ ವಿಚಾರಗಳು ಯಾರಿಗೂ ತಿಳಿಸ್ಕೊಳ್ಳೋಕೆ ಹೋಗಬಾರ್ದು. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮ್ದು ಏನೋ ಎಲ್ಲ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಇರ್ತದೆ. ಯಾವುದೊಂದು ಪ್ರಾಜೆಕ್ಟ್ ಇರ್ಬೋದು, ಯಾವುದೊಂದು ಮನೆ ಕಟ್ಟೋದು ಇರ್ಬೋದು, ಮಗಳು ಮದುವೆ ಮಾಡೋದು ಇರ್ಬೋದು, ಅಥವಾ ಹೈಯರ್ ಎಜುಕೇಷನ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು. ಯಾವುದೇ ಒಬ್ಬರು ಮೂರನೇ ವ್ಯಕ್ತಿ ಹತ್ರ ಯಾರೂ ನೀವು ಹೇಳೋಕೆ ಹೋಗಬಾರ್ದು. ಮೂರನೇ ವ್ಯಕ್ತಿ ಹತ್ರ ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಖಂಡಿತವಾಗಲೂ ಕೂಡ ಅಲ್ಲಿ ದೃಷ್ಟಿ ಬಿತ್ತು ಅಂತಲೇ ಅರ್ಥ. ಅದನ್ನು ಯೋಚಿಸಿ ನಿರ್ಧಾರ ಮಾಡುವಂಥದ್ದು ನಿಮಗೂ ಬಿಟ್ಟಿರುವಂಥ ವಿಚಾರ. ಯಾರ ಹತ್ರನೂ ಹೇಳಿದ್ರೆ ಹೇಗೆ ಮಾಡ್ಬೋದು ಅಂತ ನೀವು ನನ್ನ ಹತ್ರ ಕೇಳ್ಬೋದು. ನಿಮ್ಮ ಲೈಫ್ ಪಾರ್ಟ್ನರ್ ಹತ್ರ ಹೇಳ್ಕೊಬೋದು, ನೀವು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಬೋದು, ಅಥವಾ ಅತೀ ಬಾಲ್ಯ ಸ್ನೇಹಿತ ಅಂತಂದರೆ ಅವನ ಹತ್ರ ಹೇಳ್ಕೊಬೋದು. ಅದು ಬಿಟ್ಟರೆ ಶಿಕ್ಷಕದವರು ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸು ಅಂತಂದಮೇಲೆ 3-4 ವಿಧದ ಫ್ರೆಂಡ್ಸ್ಗಳಿರ್ತಾರೆ. ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮಗೆ ನೆಗೆಟಿವ್ ಎನರ್ಜಿ ಬಂದುಬಿಟ್ಟು ಫ್ಲೋ ಆಗ್ತದೆ. ಹಾಗಾಗಿ ಇಂಥ ಓವರ್ಫ್ಲೋಗೆಲ್ಲ ಅವಕಾಶ ಮಾಡಿಕೊಡಬೇಡಿ. ನಿಮ್ಮದು ಏನು ಪ್ಲ್ಯಾನ್ ಇದೆಯೋ ಶಿಸ್ತುಬದ್ಧವಾಗಿ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಿ, ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಹೇಳುವಂಥದ್ದು ಆಗ್ತದೆ. ಇನ್ನು
ಯಾರೆಲ್ಲ ಬಂದುಬಿಟ್ಟು ಈ ಪ್ರೀತಿಯಲ್ಲಿ ಬಿದ್ದವರು, ಯಾರೆಲ್ಲ ಬಂದುಬಿಟ್ಟು ಪ್ರೀತಿ ಮಾಡ್ತಾ ಇದ್ದವರು, ಕಳೆದ ಒಂದು 5-6 ವರ್ಷದಿಂದ ಮಾಡ್ತಾ ಇರ್ಬೋದು ಅಥವಾ ವರ್ಷಾಂತದಿಂದ ಮಾಡ್ತಾ ಇರ್ಬೋದು, ಅಂಥವರಿಗೆ ನಿಮ್ಮ ಪ್ರೀತಿಯಲ್ಲಿ ಒಂದು ಸಫಲತೆ ಹೇಳುವಂಥದ್ದು ಈ ಟೈಮಲ್ಲಿ ಸಿಗ್ತದೆ. ಯಾರೆಲ್ಲ ಲವ್ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು, ಈಗ ಲವ್ವಲ್ಲಿ ಇದ್ದವರು, ಪ್ರೀತಿಯಲ್ಲಿ ಇದ್ದವರು, ಅವರಿಗೆ ಮದುವೆ ಆಗುವಂಥದ್ದು ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ಖಂಡಿತವಾಗ್ಲೂ ಕೂಡ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ನಿಮಗೆ ಸಾಥ್ ಕೊಡ್ತದೆ. ಖಂಡಿತವಾಗ್ಲೂ ಮದುವೆ ಕೂಡ ಆಗ್ಬೋದು. ಮತ್ತು ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಪ್ರೀತಿಯಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗ್ತದೆ, ಪ್ರೀತಿ ಜಾಸ್ತಿ ಆಗುವಂಥದ್ದು, ಒಂದು ಒಡನಾಟ, ಒಂದು ಬಾಂಧವ್ಯ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಸಫಲತೆ ಹೇಳುವಂಥದ್ದು ಸಿಗ್ತದೆ. ಹಾಗಾಗಿ ಇನ್ನು ಬರುವಂಥ ಡಿಸೆಂಬರ್ ತಿಂಗಳು ನಿಮ್ಮ ಬಾಳು ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.